ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 51ನೆಯ ಪದ್ಯ ಈ ರೀತಿಯಲ್ಲಿದೆ. ತನುವಾರ್ಗಮ ಶುಚಿ ಶುದ್ಧಾತ್ಮನೆ ಶುಚಿ ಕಾಗೆಯ ಬೊಲೇನೋ ಮಿಂದವನೇಂ ಶುದ್ಧನೆ ಸಂಸ್ಕಾರ ಶತೇನಾಪಿ ನಗೂಥ ಕುಂಕುಮಾಯತೆ ಎಂದರಿಯ. ವಿಂಗಡಿಸಿ ಓದೋಣ. ತನು ಆರ್ಗಂ ಅಶುಚಿ. ತನು ಆರ್ಗಂ ತನುವಾರ್ಗಂ ವಕಾರಾಗಮ. ತನು ಆರ್ಗಂ ಅಶುಚಿ ಶುದ್ಧ ಆತ್ಮನೆ ಶುದ್ಧಾತ್ಮಂ ಎ ಅವಧಾರಣೆ ಶುದ್ಧಾತ್ಮನೆ ಶುದ್ಧ ಆತ್ಮ ಶುದ್ಧಾತ್ಮ ಶುದ್ಧಾತ್ಮನೆ ಶುಚಿ ಕಾಗೆಯ ಒಲ್ ಕಾಗೆಯ ಒಲ್ ಕಾಗೆಯ ಒಲ್ ಏನೋ ಕಾಗೆಯ ಒಲೇನೋ ಮಿಂದವನ್ ಏಂ ಶುದ್ಧನೆ ಕಾಗೆಯ ಒಲ್ ಮಿಂದವಂ ಏಂ ಶುದ್ಧನೆ ಸಂಸ್ಕಾರ ಶತೇನಾಪಿ ನಗೂಥ ಕುಂಕುಮಾಯತೆ ಎಂದರಿಯ. ಇಲ್ಲಿ ವಾಕ್ಯವೇಷ್ಟನ ಅಂದ್ರೆ ಉದ್ಧರಣೆ, ಒಂದು ಸಂಸ್ಕೃತ ವಾಕ್ಯದ ಉದ್ಧರಣೆ. ಸಂಸ್ಕಾರ ಶತೇನಾಪಿ ನಗೂಥ ಕುಂಕುಮಾಯತೆ, ಇದು ಒಂದು ಅನುಷ್ಟುಪ್ಪು 2 ಪಾದಗಳು. ಸಂಸ್ಕಾರ ಶತೇನಾಪಿ ನಗೂಥ ಕುಂಕುಮಾಯತೆ ಎಂದು ಅರಿಯ ಎಂದರಿಯ. ಇಲ್ಲಿ ಈ ಕಲ್ಯಾಣ ಮಿತ್ರನೆಂಬಂತಹ ಪರದ ಮತ್ತು ಮುಂದುವರಿದು ಯಶೋಮತಿಗೆ ಹೇಳ್ತಾ ಇದ್ದಾನೆ. ಯಶೋಮತಿಯ ಆಕ್ಷೇಪ, ಈ ದಿನ ಬೇಟೆಗೆ ಯಾವ ಮೃಗವೂ ಸಿಕ್ಕಲಿಲ್ಲ, ಈತನನ್ನು ಕಂಡದ್ದರಿಂದ, ಈ ಮುನಿಯನ್ನು ಕಂಡದ್ದರಿಂದ ಎಂಬುದಾಗಿ. ಮುನಿಯಂಥ ಪುಣ್ಯಾತ್ಮರನ್ನು ಕಂಡರೆ ಪಾಪಕೃತ್ಯ ಆಗುತ್ತದೆಯೇ, ಪಾಪಕೃತ್ಯಕ್ಕೆ ತನ್ನಿಂತಾನೇ ತಡೆ ಬೀಳುವುದಿಲ್ಲವೇ ಎಂಬಂಥದ್ದು ಈತನ ಉತ್ತರ. ಮುಂದುವರಿದು ಹೇಳ್ತಾ ಇದ್ದಾನೆ. ಯಶೋಮತಿಯ ಆಕ್ಷೇಪಕ್ಕೆ ಉತ್ತರವಾಗಿ, ಯಶೋಮತಿಯ ಆಕ್ಷೇಪ, ಈತ ಮೀಯುವವನಲ್ಲ, ಸಿಂಟ, ವಾಸನೆ ಬರುವಂಥವನು, ಮಣಕಿನ ಬಣಂಬೆ, ಹೀಗೆಲ್ಲ ಹೇಳಿರ್ತಾನಲ್ಲ, ಅದಕ್ಕೆ ಉತ್ತರವಾಗಿ ಹೇಳ್ತಾನೆ ಈತ. ತನು ಆರ್ಗಂ ಅಶುಚಿ. ಆರ್ಗಂ ಯಾರಿಗೂ, ತನು ಅಶುಚಿ. ಶರೀರವೆಂಬುದು ಯಾರ ದೃಷ್ಟಿಯಿಂದಲೇ ಆದರೂ ಅಥವಾ ಯಾರಿಗೇ ಆದರೂ, ಯಾರದೇ ಆದರೂ ತನು ಅಥವಾ ಶರೀರ ಎಂಬುದು ಅಶುಚಿಯೇ ಆಗಿರುತ್ತದೆ ಎಂಬುದಾಗಿ ಹೇಳ್ತಾನೆ. ತನು ಆರ್ಗಂ ಅಶುಚಿ. ಹಾಗಾದ್ರೆ ಶುಚಿ ಯಾರು? ತನು ಅಶುಚಿ, ಶುದ್ಧಾತ್ಮನೇ ಶುಚಿ. ಶುದ್ಧಾತ್ಮನ್, ಶುದ್ಧಾತ್ಮನಾದವನು ಶುಚಿ. ಆತ್ಮ ಶುದ್ಧವಾಗಿರುವಂತಹವನೇ ಶುಚಿ. ಪಾಪದ ಲೇಪ ಇಲ್ಲದೆ ಶುದ್ಧವಾಗಿ ಪರಿಪೂರ್ಣನಾಗಿ ಇರುವಂತಹವನು ಯಾರಿದ್ದಾನೋ ಆತನೇ ಶುಚಿ. ಆದ್ದರಿಂದ ತನು ಮತ್ತೆ ಆತ್ಮ, ಇವುಗಳಲ್ಲಿ ಆತ್ಮ ಶುಚಿಯಾದದ್ದು, ತನು ಅಶುಚಿಯಾದದ್ದು ಎಂಬುದಾಗಿ ಹೇಳ್ತಾನೆ. ಶುದ್ಧಾತ್ಮನೇ ಶುಚಿ. ಶುದ್ಧಾತ್ಮನ್ ಎ ಅವಧಾರಣೆ ಇದೆ. ಶುದ್ಧಾತ್ಮನೇ ಅವಧಾರಣೆ 2 ರೀತಿಯಲ್ಲಿ ಬರುವುದಿದೆ, ಹ್ರಸ್ವವೂ ದೀರ್ಘವು. ಶುದ್ಧಾತ್ಮನೇ ಶುಚಿ, ಶುದ್ಧಾತ್ಮನೇ ಶುಚಿ, 2 ಅವಧಾರಣೆ. ಹೊಸ ಕನ್ನಡದಲ್ಲಿ ಹಾಗೆ 2 ಇದೆ. ಅವನೇ ಬಂದವನು, ಅವನೇ ಬಂದವನು, 2 ರೀತಿಯಲ್ಲಿಯೂ ಹೇಳಬಹುದು. ಅವಧಾರಣೆ ಒತ್ತಿ ಹೇಳುವುದು ಎಂಬರ್ಥ. ಹಾಗೆ ತನು ಆರ್ಗಂ ಅಶುಚಿ, ಶುದ್ಧಾತ್ಮನೇ ಶುಚಿ. ಆದ್ದರಿಂದ ಶುಚಿ ಯಾರು, ಅಶುಚಿ ಯಾರು ಎಂಬುದಕ್ಕೆ ಈತ ಉತ್ತರವನ್ನು ಕೊಡ್ತಾ ಇದ್ದಾನೆ. ತನು ಆರ್ಗಂ ಅಶುಚಿ, ಶುದ್ಧಾತ್ಮನೇ ಶುಚಿ. ಆಮೇಲೆ ಒಂದು ಕಾಕ ಸ್ನಾನ ಎಂಬುದಾಗಿ ಒಂದು ಮಾತುಂಟು. ಕಾಗೆ ಸ್ನಾನ ಮಾಡಿದ ಹಾಗೆ ಅಂತ. ಕಾಗೆ ಸ್ನಾನ ಮಾಡಿದರೆ ಬೆಳಿ ಆಗ್ತದೆಯೇ, ಅಥವಾ ಕಾಗೆ ಸ್ನಾನ ಮಾಡಿದರೆ ಶುದ್ಧವಾಗ್ತದೆಯೇ? ಅದು ಪುನಃ ಹೊಲಸನ್ನೇ ತಿನ್ನುವಂತಹದ್ದು, ಅದು ಹೊಲಸಿನ ಜೊತೆಗೆ ಇರುವಂತಹದ್ದು. ಆದ್ದರಿಂದ ಕಾಗೆಯ ಹಾಗೆ, ಕಾಗೆ ಸ್ನಾನ ಮಾಡಿದ ಹಾಗೆ ಎಂಬಂಥ ಒಂದು ಮಾತು. ಕಾಗೆಯ ಒಲ್ ಏನೋ ಮಿಂದವಂ ಏಂ ಶುದ್ಧನೇ. ಮತ್ತೆ ಕೇಳ್ತಾನಿತ, ಕಾಗೆಯ ಒಲ್, ಕಾಗೆಯ ಹಾಗೆ, ಕಾಗೆಯ ರೀತಿಯಲ್ಲಿ, ಮಿಂದವಂ ಬೇಕಾಷ್ಟು ಸರ್ತಿ ನೀರಿನಲ್ಲಿ ಮುಳುಗುತ್ತಾನೆ ಅಂತ ಆದರೂ ಕೂಡ ಅವನ ಆತ್ಮ ಶುದ್ಧವಿಲ್ಲದಿದ್ದರೆ ಅವನು ಶುದ್ಧನಾಗುವುದಿಲ್ಲ ಎಂಬುದನ್ನು ಹೇಳ್ತಾ ಇದ್ದಾನೆ. ಕಾಗೆಯ ಒಲೇನ್, ಕಾಗೆಯ ಒಲೇನೋ ಮಿಂದವಂ ಏಂ ಶುದ್ಧನೆ. ಕಾಗೆಯ ಒಲೇನೋ, ಕಾಗೆ ಹಾಗೆ ಏನೋ, ಮಿಂದವಂ ಶುದ್ಧನೆ ಏಂ, ಶುದ್ಧನೆ ಏಂ ಅವನು ಶುದ್ಧನಾಗಿರುತ್ತಾನೆಯೇ, ಅವನು ಶುದ್ಧನೇ ಎಂಬಂಥ ಪ್ರಶ್ನೆ. ಕಾಗೆಯ ಒಲ್ ಏನೋ ಮಿಂದವಂ ಏಂ ಶುದ್ಧನೆ. ಆಮೇಲೆ
ಇನ್ನೊಂದು ವಾಕ್ಯವೇಷ್ಟನ ಇದೆ. ವಾಕ್ಯವೇಷ್ಟನ ಅಂದರೆ ಸಂಸ್ಕೃತದಿಂದ ಎತ್ತಿಕೊಂಡಂತಹ ಒಂದು ವಾಕ್ಯವನ್ನು ಈತ ಉದ್ಧರಿಸಿದ್ದಾನೆ. ಸಂಸ್ಕಾರ ಶತೇನಾಪಿ ನಗೂಥ ಕುಂಕುಮಾಯತೆ. ಇದು ಸಂಸ್ಕೃತದ ವಾಕ್ಯ. ಈ ವಾಕ್ಯದ ಅರ್ಥ ಸಂಸ್ಕಾರ ಶತೇನ ಅಪಿ, ಸಂಸ್ಕಾರ ಶತೇನಾಪಿ 100 ಸಂಸ್ಕಾರಗಳಿಂದ ಕೂಡ, 100 ಅಂದರೆ ಅನಂತ ಎಂಬ ಅರ್ಥ, ಎಷ್ಟೇ ಎಂಬ ಅರ್ಥ, ಎಷ್ಟೇ ಸಂಸ್ಕಾರ ಮಾಡಿದರೂ ಕೂಡ, ಸಂಸ್ಕಾರ ಶತೇನ ಅಪಿ ಕೂಡ ಎಂಬ ಅರ್ಥ, ಸಂಸ್ಕಾರ ಶತದಿಂದ ಕೂಡ, ಗೂಥ ಮಲ, ಅಮೇಧ್ಯ ಮಲ, ಗೂಥ ನ ಕುಂಕುಮಾಯತೆ, ಗೂಥವು ಮಲವು ಕುಂಕುಮವಾಗಿ ಪರಿವರ್ತಿತವಾಗುವುದಿಲ್ಲ. ಎಷ್ಟೇ ಸಂಸ್ಕಾರ ಮಾಡಿದರೂ ಮಲವು ಕುಂಕುಮವಾಗುವುದಿಲ್ಲ. ಮಲವನ್ನು ಹಣೆಯಲ್ಲಿ ಹಚ್ಚಿಕೊಳ್ಳುವ ತಿಲಕದ ಕುಂಕುಮವನ್ನಾಗಿ ಮಾಡಲು ಸಾಧ್ಯವಿಲ್ಲ. ಸಂಸ್ಕಾರ ಶತದಿಂದ ಕೂಡ ಹಾಗೆಯೇ ಈ ಶರೀರವನ್ನು ಶುಚಿಯಾಗಿ ಮಾಡಲು ಸಾಧ್ಯವಿಲ್ಲ. ಈ ಶರೀರ ಯಾವಾಗಲೂ ಅಶುಚಿಯೇ, ಆರ್ಗಂ ಅಶುಚಿ, ಯಾರಿಗೂ ಅಶುಚಿ, ಯಾವಾಗಲೂ ಅಶುಚಿ ಎಂಬುದಾಗಿ ಹೇಳ್ತಾನೆ. ಸಂಸ್ಕಾರ ಶತೇನಾಪಿ ನಗೂಥ ಕುಂಕುಮಾಯತೆ. 100 ಸಂಸ್ಕಾರಗಳನ್ನು ಕೊಟ್ಟರೂ, ಸಂಸ್ಕಾರಗಳನ್ನು ಮಾಡಿದರೂ ಮಲವು ಮಲವೇ ಆಗಿರ್ತದಷ್ಟೇ ಹೊರತು ಅದು ಕುಂಕುಮವಾಗಿ ಪರಿವರ್ತಿತವಾಗುವುದಿಲ್ಲ. ಎಂದರಿಯ, ಎಂದು ಅರಿಯ ಎಂಬುದನ್ನು ನೀನು ತಿಳಿಯಯ್ಯ ಎಂಬುದನ್ನು ನಿನಗೆ ಯೋಚನೆ ಮಾಡಲಿಕ್ಕಾಗುತ್ತದಲ್ಲವೇ? ಎಂದರಿಯ, ಎಂದರಿಯ, ಅರಿಯ ಅಂತ ಹೇಳಿದ್ರೆ 2 ಅರ್ಥ ಬರ್ತದೆ ಅಲ್ಲಿ. ಅರಿಯ ತಿಳಿಯಯ್ಯ ಎಂಬುದು ಒಂದು, ಅರಿಯ ತಿಳಿದುಕೋ ಎಂಬಂತಹದ್ದೊಂದು. ಅರಿಯ ಎಂಬುದಾಗಿಯೂ ಹೇಳಬಹುದು. ಅರಿಯ, ಅರಿ ನೀನು, ಅರಿ ನೀನು ತಿಳಿ, ನೀನು ತಿಳಿಯ. ಅದು ತಿಳಿ ಎಂಬುದಕ್ಕೆ ಒಂದು ಅಕಾರ ಬಂದರೆ ತಿಳಿಯ ಎಂಬುದಾಗಿ ಆಗ್ತದೆ. ಏನಾನು ಒಂದು ನಲ್ಗತೆಯಂಪೇಳ, ಬಾರ ನೋಡ ಅಂದರೆ ಅದು ಮಧ್ಯಮ ಪುರುಷ ವ್ಯಕ್ತಿಯನ್ನು ಕುರಿತು ಹೇಳುವಾಗ ಉಪಯೋಗಿಸುವಂತಹದ್ದು. ಪೇಳ ಬಾರಮರಾಳಿಕಾಗಮನೆ. ಆಮೇಲೆ ನೋಡ ವಿಲೋಲ ಚಂಚಲ ನೇತ್ರೆ, ಮರು ಮಾತಂಕುಡ. ಹೀಗೆ ಶಬ್ದಮಣಿ ದರ್ಪಣದಲ್ಲಿ ಈ ತರದ ಒಂದು ಉದಾಹರಣೆ ಬರ್ತದೆ. ನಿಂದ ಅರಯ ಪೀವನಸ್ತರಂತಂಬ ಭರಾಲಸೆ ಏನಾಗುತ್ತರಮಂ ಕೂಡ, ಈ ತರದೊಂದು ಮಾತು ಬರ್ತದೆ. ಅಂದ್ರೆ ಏನಾನು ಒಂದು ನಲ್ಗತೆಯಂಪೇಳ ಎಂಬುದು ಮುದ್ದಣನ ಪ್ರಸಿದ್ಧವಾದಂತಹ ಒಂದು ಉದಾಹರಣೆ. ಹಾಗೆ ಆರಯ ಪೇಳ ಈ ರೀತಿಯಲ್ಲಿ ಅದನ್ನು ಪೇಳ ಎಂಬುದಾಗಿಯೂ ಹೇಳಬಹುದು. ಹಾಗೆ ನೀನರಿಯಾ, ನೀನು ತಿಳಿ ಎಂಬಂತಹದ್ದೊಂದು, ನೀನರಿಯಯ ಎಂಬುದು ಇನ್ನೊಂದು. ನೀನರಿಯ ಎಂಬುದು ಪ್ರಶ್ನಾರ್ಥಕವಾಗಿದ್ರೆ ಎಂದರಿಯಯ. ಸಂಸ್ಕಾರ ಶತೇನಾಪಿ ನಗೂಥ ಕುಂಕುಮಾಯತೆ ಎಂದರಿಯ, ಅದು ನಿನಗೆ ಗೊತ್ತಿದೆ ಅಲ್ವೇ ಎಂಬರ್ಥದಲ್ಲಿ. ಹಾಗೆ ನಗೂಥ ಕುಂಕುಮಾಯತೆ ಎಂದರಿಯ. ಈ ಜನ್ನ ಸಂಸ್ಕೃತವನ್ನು ಚೆನ್ನಾಗಿ ಬಲ್ಲವನು, ಉಭಯ ಕವಿತ್ವದ ಸಾಮರ್ಥ್ಯವುಳ್ಳವನು. ಆತ ಸಂಸ್ಕೃತದಿಂದ ಕೆಲವು ಮಾತುಗಳನ್ನು ಅಲ್ಲಲ್ಲಿ ಬಳಸಿಕೊಂಡು, ಈ ಹಿಂದೆಯೂ ಉದಾಹರಣೆಗಳು ಬಂದಿವೆ. ಆತ ಚೆನ್ನಾಗಿ ಸಂದರ್ಭಕ್ಕೆ ತಕ್ಕ ಅದನ್ನು ಉಪಯೋಗಿಸಿಕೊಳ್ತಾನೆ. ಇಲ್ಲಿ ಈ ವಾಕ್ಯವೇಷ್ಟನ ಒಂದು, ಆಮೇಲೆ ಕಾಗೆಯ ಸ್ನಾನ, ಕಾಕಸ್ನಾನ ಎಂಬಂಥ ಇನ್ನೊಂದು ಮಾತು, 2 ಮಾತುಗಳನ್ನು ಆತ ಬಳಸಿಕೊಂಡು ತಾನು ಪ್ರತಿಪಾದಿಸುವಂತಹ ವಿಷಯವನ್ನು ಇನ್ನಷ್ಟು ಪುಷ್ಟಿಗೊಳಿಸ್ತಾ ಇದ್ದಾನೆ. ಅಂದರೆ ಧರ್ಮದ ಕಡೆಗೆ ಯಶೋಮತಿಯ ಮನಸ್ಸನ್ನು ತಿರುಗಿಸುವುದಕ್ಕೆ ಆತ ಯಶಸ್ವಿಯಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಇಲ್ಲಿ. ನಮಸ್ಕಾರ.